ಎಲ್ಲರಿಗೂ ನಮಸ್ಕಾರ. ಮಾತೆಲ್ಲ ಸೊನ್ಮೇಲು ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡುವ ಅಂತೇಳಿ ಒಂದಲ್ಲ ಎರಡು, ಒಂದು ಮಸಾಲದಲ್ಲಿ ಎರಡು ಸ್ಪೆಷಲ್ ಐಟಮ್ ಮಾಡುವ ಅಂತ ಇದ್ದೇನೆ. ಅದಕ್ಕೆ ನಿನ್ನೆನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಆ್ಯಕ್ಚುಲಿ ಬೇಕಾಗಿರೋದು ಮೈಂಡ್ ಸೆಟ್. ನಾವು ಮೈಂಡಲ್ಲಿ ಮೊದಲೇ ಪ್ರಿಪೇರ್ ಆಗಿರಬೇಕು ಇದನ್ನು ಮಾಡಬೇಕಂತೇಳಿ. ಅದಕ್ಕಾಗಿ ನಾನು ಬೇಗ ಕೂಡ ಹೇಳ್ಬೇಕಾಗತ್ತೆ. ನನಗೆ ರೆಸಿಪಿ ಶೂಟ್ ಮಾಡಲಿಕ್ಕೆ ಇದ್ದರೆ ಬೇಗ ಹೇಳ್ಬೇಕಾಗತ್ತೆ, ಯಾಕಂದರೆ ಶೂಟ್ ಮಾಡಲಿಕ್ಕೆ ಟೈಮ್ ತುಂಬಾ ಹಿಡಿಯುತ್ತೆ. ಎಲ್ಲರೂ ಕೇಳ್ತಾರೆ, ನೀನು ಹೌದಾ 4 ಗಂಟೆಗೆ ಹೇಳ್ತೀಯಾ, 3:15 ಹೇಳ್ತೀಯಾ, 3 ಗಂಟೆಗೆ ಹೇಳ್ತೀಯಾ ಅಂತೇಳಿ. ಹೌದು, ನಾನು ನಿಜವಾಗ್ಲೂ ಆ್ಯಕ್ಚುಲ್ ಆಗಿ ನಾನು ಬೇಗನೆ ಹೇಳ್ತೇನೆ. ಇವತ್ತು ನಾನು 2 ರೆಸಿಪಿನ ಮಾಡ್ತಾಯಿದ್ದೇನೆ. ಒಂದು ಮಶ್ರೂಮ್, ಮತ್ತೊಂದು ಎಗ್. ನಾನು ಆನ್ಲೈನಿಂದ ನೈಫನ್ನು ಆರ್ಡರ್ ಮಾಡಿದ್ದೆ. ಪಿಜನ್ ಅವರದು ಸಖತ್ತಾಗಿದೆ, ತುಂಬಾ ಒಳ್ಳೆಯದೆ. ಕೋಮೋ ಆಫರ್ ಇತ್ತು, ಒಂದು ಪ್ಯಾಕೆಟಲ್ಲಿ 3 ಬಂದಿತ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮಶ್ರೂಮ್ ಗೀ ರೋಸ್ಟ್, ಮತ್ತೊಂದು ಎಗ್ ಗೀ ರೋಸ್ಟ್. ತುಂಬಾ ಈಸಿ, ಒಂದೇ ಮಸಾಲದಲ್ಲಿ ಎರಡು ಕೂಡ ರೆಸಿಪಿನ ಮಾಡ್ತಾ ಇದ್ದೇನೆ. ಎರಡು ಕೂಡ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಮಶ್ರೂಮ್ ಅಂತೂ ಸಖತ್ತಾಗಿ ಬರ್ತದೆ. ನಾವು ಮಸಾಲಾನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕು ಆವಾಗ ಗೀ ರೋಸ್ಟನ್ನು ಮಾಡ್ಬೋದು. ನಾನು ಬ್ಯಾಡಗಿ ಚಿಲ್ಲಿ ತೊಗೊಂಡಿದ್ದೇನೆ. ಅದರದ್ದು ಒಳಗಡೆ ಬೀಜವನ್ನು ತೆಗಿತಾ ಇದ್ದೇನೆ. ಯಾಕಂತಂದರೆ ಬೀಜ ಹಾಕಿ ಮಾಡಿದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ, ತುಂಬಾ ಖಾರ ಆಗುತ್ತೆ. ನಾವು ಮಾಡೋದೇ ಮಕ್ಕಳಿಗೋಸ್ಕರ, ಮಕ್ಕಳೇ ತಿನ್ನೋದಿದ್ದರೆ ನಾವು ಮಾಡಿ ಏನು ಪ್ರಯೋಜನ. ಹಾಗಾಗಿ ಗೀ ರೋಸ್ಟ್ ಮಾಡಬೇಕಿದ್ರೆ ನಾನು ಇದೇ ರೀತಿ ಮಾಡೋದು. ಬೇಗ ಎದ್ಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್ ಎಲ್ಲ 6 o'clock ಮಾಡಿ ಮುಗಿಸ್ಬೋದು. ಹಾಗೆ 8 o'clock ಒಳಗೆ ಬೆಳಗಿಂದ ಸಂಜೆ ನಾವು ಏನು ಕೆಲಸ ಮಾಡ್ತೇವೆ ಅದೆಲ್ಲ 8 o'clock ಒಳಗೆ ಮಾಡಿ ಮುಗಿಸ್ಬೋದು. ನಮಗೆ ಟೈಮ್ ಇಲ್ಲ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಯಾಕಂತಂದರೆ ಬೆಳಿಗ್ಗೆ ಬೇಗ ಎದ್ದುಬಿಟ್ರೆ 8 ಗಂಟೆ ಒಳಗೆ ನಮ್ಮದು ಎಲ್ಲ ಕೆಲಸ ಮಾಡಿ ಮುಗಿಸ್ಬೋದು. ರುಟೀನ್ ಅಂತ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಬೇಕಿದ್ರೆ 21 days ಅಭ್ಯಾಸ ಮಾಡ್ಕೊಳ್ಳಿ, ಇಷ್ಟೇ ಗಂಟೆಗೆ ಹೇಳೋದು ಅಂತೇಳಿ. 22 ಡೇಸಲ್ಲಿ ಅದು ನಿಮಗೆ ಹ್ಯಾಬಿಟ್ ಆಗಿರುತ್ತೆ. 22 ಡೇಯಲ್ಲಿ ನಿಮಗೆ ಎಲ್ಲರ ಬೇಕಂದೇನಿಲ್ಲ, ಅದು ಹ್ಯಾಬಿಟ್ ಆಗಿರುತ್ತೆ. ಬ್ರೈನಿ ನಿಮ್ಮನ್ನು ಎದ್ದೇಳಿಸುತ್ತೆ. ನನಗೆ ಕನ್ನಡ ಫಾಸ್ಟಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ. ಯಾಕಂದರೆ ನಾನು ಕನ್ನಡ ಮೀಡಿಯಮ್ ಓದಿರೋದು. ನಮ್ಮ ಮನೇಲಿ ತುಳು ಭಾಷೆ ಮಾತಾಡೋದು, ನಮ್ಮ ಅಪ್ಪ ತುಳು ಭಾಷೆ ಮಾತಾಡೋದು, ನಮ್ಮ ಅತ್ತೆ ಮನೇಲಿ ತುಳು ಭಾಷೆ, ನನ್ನ ಸರೌಂಡಿಂಗ್ಸ್ ಎಲ್ಲ ತುಳು ಭಾಷೆ ಮಾತಾಡೋದು. ಮತ್ತು ನಮ್ಮ ಮಂಗಳೂರು ಕನ್ನಡವೇ ಬೇರೆ, ಅದು ಪಠ್ಯ ಪುಸ್ತಕದಲ್ಲಿ ಓದಿದ ಥರ. ನನಗೆ ಮಾತಾಡಲಿಕ್ಕೆ ಬರೋದು ಕೂಡ ಹಾಗೆ. ಬೆಂಗಳೂರು ಕನ್ನಡ ಬರ್ತಾ ಇತ್ತು, ಆದರೆ ಇವಾಗ ನಾನು ಇಲ್ಲಿದ್ದೇನಲ್ಲ, ಹಾಗಾಗಿ ಅದು ಮರ್ತೋಗಿದೆ. ಈ ರೆಸಿಪಿ ತುಂಬಾ ಸುಲಭ, ಗೀ ಒಂದಿದ್ರೆ ಸಾಕು, ಬೇಗನೆ ಮಾಡಿ ಮುಗಿಸ್ಬೋದು. ಮಶ್ರೂಮ್ ಗೀ ರೋಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟ ಆಯಿತು, ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಜಸ್ಟ್ ಗೀ ಇದ್ದರೆ ಸಾಕು. ಗೀಗೆ ಕಾಸ್ಟ್ಲಿ ಅಂತ ಗೊತ್ತಿದೆ, ಆದರೆ ಸ್ವಲ್ಪ ಗೀ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು. ನಾನೇನು ಜಾಸ್ತಿ ಗೀ ಯೂಸ್ ಮಾಡಲಿಲ್ಲ, ಜಸ್ಟ್ 100 ml ಯೂಸ್ ಮಾಡಿ ಅದರಲ್ಲಿ ಕೂಡ ನಾವು ಗೀ ರೋಸ್ಟನ್ನು ಮಾಡ್ಬೋದು. ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಇವಾಗಂತೂ ತುಂಬಾ ಖುಷಿಯಾಗುತ್ತೆ. ಅದು ಕೂಡ ಮಕ್ಕಳು ಹಸ್ಬೆಂಡ್ ಚೆನ್ನಾಗಿ ತಿನ್ನಬೇಕು, ಒಳ್ಳೆಯದಾಗಿದೆ ಅಂತ ಹೇಳಬೇಕು. ಆವಾಗಂತೂ ತುಂಬಾ ಖುಷಿಯಾಗುತ್ತೆ. ಮತ್ತೆ ಮಾಡುವ ಅಂತ ಅನಿಸುತ್ತೆ. ಅವ್ರಿಗೆ ವೆರೈಟೀಸಲ್ಲಿ ಮಾಡಿಕೊಡುವ ಅಂತ ಆಗುತ್ತೆ. ನಾನು ಮೊನ್ನೆ ಗೀ ರೈಸ್ ಮಾಡಿದ್ದೆ, ಅದರ ಜೊತೆ ನೆಂಚ್ಕೊಳ್ಳೋದಕ್ಕೆ ಏನು ಮಾಡಿರಲಿಲ್ಲ. ಆದರೆ ಗೀ ರೈಸ್ ಅಂತೂ ಸಖತ್ ಬಂದಿತ್ತು. ಬಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅದರ ಜೊತೆ ನೆಂಚ್ಕೊಳ್ಳೋದಕ್ಕೆ ಏನು ಮಾಡಲಿಲ್ಲ, ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಜಸ್ಟ್ ಗೀ ರೈಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸಲ ಅದರದ್ದು ವೀಡಿಯೋ ಕೂಡ ಶೂಟ್ ಮಾಡ್ತೇನೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ.
ನನ್ನ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೋತೇನೆ. ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಂತ ಏನೂ ಇಲ್ಲ. ಇದು ಮೊಟ್ಟೆ, ಇದಕ್ಕಿಷ್ಟು ನೀರು ಹಾಕಿ ಅದೆಲ್ಲ ಹಾಕಿ ಹೇಳಬೇಕಂತ ಇಲ್ಲ ಅಂದ್ಕೊಳ್ತೇನೆ. ಯಾಕಂತಂದರೆ ನಿಮಗೆ ಕಾಣಿಸುತ್ತೆ ನಾನು ಯಾವ ಥರ ಮಾಡ್ತಿದ್ದೇನೆ. ಹಾಗೆ ನಾನು ಇಂಗ್ರೀಡಿಯೆಂಟ್ಸ್ ಎಷ್ಟು ಹಾಕಬೇಕು, ಯಾವ್ದು ಹಾಕಬೇಕು ಅಂತ ಎಲ್ಲ ತೋರಿಸ್ತೇನೆ. ಹಾಗಾಗಿ ನೀವು ವಿಡಿಯೋನ ನೋಡ್ಕೊಂಡು ಬನ್ನಿ. ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಹಾಗೆ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಮಸಾಲ ಒಂದೇ, ಡಿಶ್ 2 ಮಾಡಿದ್ದೇನೆ. ಎರಡಕ್ಕೂ ಒಂದೇ ಮಸಾಲನ ಹಾಕ್ಕೊಂಡಿದ್ದೇನೆ. ಲುಫಿ ದರ ಇವತ್ತಿನ ರೆಸಿಪಿನ ನೀವು ಖಂಡಿತವಾಗಿ ಮಾಡಿ. ಹಾಗೆಯೇ ಮಾಡಿಬಿಟ್ಟು ಚೆನ್ನಾಗಿ ಬಂದಿದ್ದರೆ ಚೆನ್ನಾಗಿ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಒಂದು ನೆನಪಿಟ್ಕೊಳ್ಳಿ, ಗೀ ರೋಸ್ಟಲ್ಲಿ ಯಾವಾಗಲೂ ಗೀ ಮತ್ತು ಮಸಾಲ ಸಪ್ರೇಟ್ ಆಗಬೇಕು. ಯಾವಾಗ ಗೀ ಮಸಾಲೆಯಿಂದ ಸಪ್ರೇಟ್ ಆಗುತ್ತಾ ಆವಾಗ ಗೀ ರೋಸ್ಟು ಸಖತ್ತಾಗಿ ಬರುತ್ತೆ. ನಾನಿವತ್ತು ಹಾಕ್ಕೊಂಡಿರೋ ಡ್ರೆಸ್ ಮ್ಯಾಕ್ಸಿಂದ ಫಾರಮ್ ಮಾಲಲ್ಲಿರುವ ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಆಫರ್ ನಡೀತಿದ್ದು, ಲೈಟಾಗಿ ಆಫರ್ ನಡೀತಿದ್ದು. 699 ಇದು 499ಗೆ ನನಗೆ ಜಸ್ಟ್ ಒಂದು ಟಾಪ್ ಸಿಕ್ಕಿದೆ. ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿದೆ. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾದರೆ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.